ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಬಂಧುಗಳೇ, ಈ ಮಾಹಿತಿಯನ್ನು ನೀವು ಕೇವಲ ಕಾಕತಾಳೀಯ ಅಂತ ಭಾವಿಸಬೇಡಿ. ನಿಮ್ಮ ರಾಶಿಯ ಅಧಿಪತಿ ಬುಧನ ಸಂಚಾರ ಈಗ ಒಂದು ವಿಶಿಷ್ಟ ಬದಲಾವಣೆಯನ್ನು ತರ್ತಾ ಇದೆ. ಮಿಥುನ ರಾಶಿಯವರಾದ ನೀವು ಮಾತಿನ ಮಲ್ಲರು ಮತ್ತು ಎಂತಹ ಪರಿಸ್ಥಿತಿಯನ್ನು ಕೂಡ ನಿಭಾಯಿಸಬಲ್ಲ ಬುದ್ಧಿವಂತರು. ಆದರೆ ಕಳೆದ ಕೆಲವು ದಿನಗಳಿಂದ ನೀವು ಏನೇ ಮಾತಾಡಿದರೂ ನಿಮ್ಮ ಮಾತನ್ನೇ ಜನರು ತಪ್ಪಾಗಿ ಅರ್ಥೈಸ್ತಿದ್ದಾರೆ, ಅಥವಾ ನಿಮ್ಮ ಐಡಿಯಾಗಳನ್ನು ಬೇರೆಯವರು ಕದ್ದು ಲಾಭ ಮಾಡ್ಕೊಳ್ತಾ ಇದ್ದಾರೆ ಎಂಬ ನೋವು ನಿಮಗೆ ಆಗಿರ್ಬೋದು ಅಲ್ವಾ? ಹಾಗಿದ್ರೆ ಈ 48 ಗಂಟೆಗಳು ನಿಮ್ಮ ಬದುಕಿನಲ್ಲಿ ಹೊಸ ತಿರುವು ಅನ್ನೋದು ಆಗುತ್ತೆ. ಈ 48 ಗಂಟೆಗಳ ಕಾಲ ಅದ್ಭುತ ಬದಲಾವಣೆ. ಮಿಥುನ ರಾಶಿಯವರೇ, ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಬೌದ್ಧಿಕ ಶಕ್ತಿ ಜಾಗೃತವಾಗಲಿದೆ. ಇಷ್ಟು ದಿನ ನಿಮ್ಮನ್ನು ಕಡೆಗಣಿಸಿದವರು ಅಥವಾ ನಿಮ್ಮ ಶ್ರಮಕ್ಕೆ ಬೆಲೆ ನೀಡದವರು ಈಗ ನಿಮ್ಮ ಸಹಾಯಕ್ಕಾಗಿ ಹುಡುಕಿಕೊಂಡು ಬರಲಿದ್ದಾರೆ. ಇದು ನಿಮ್ಮ ಬೌದ್ಧಿಕ ವಿಜಯದ ಸಮಯ. ಗ್ರಹಗತಿಗಳ ಬದಲಾವಣೆಯಿಂದಾಗಿ ನಿಮ್ಮ ವ್ಯಕ್ತಿತ್ವಕ್ಕೆ ಹೊಸ ಮೆರುಗು ಅನ್ನೋದು ಬರಲಿದೆ. ಬೆನ್ನಿಗೆ ಚೂರಿ ಹಾಕುವವರ ಪತ್ತೆ ಹಚ್ಚುವಿಕೆ. ನಿಮ್ಮ ರಾಶಿಯವರಿಗೆ ಒಂದು ದೊಡ್ಡ ಸಮಸ್ಯೆ ಏನಪ್ಪ ಅಂದರೆ, ನೀವು ಎಲ್ಲರ ಜೊತೆಗೂ ಕೂಡ ಬೇಗ ಬೆರೀತೀರ. ಇದನ್ನೇ ಲಾಭ ಮಾಡಿಕೊಂಡ ಕೆಲವು ವ್ಯಕ್ತಿಗಳು ನಿಮ್ಮ ಗುಟ್ಟುಗಳನ್ನು ತಿಳಿದುಕೊಂಡು ನಿಮ್ಮ ವಿರುದ್ಧನೇ ಬಳಸ್ತಾ ಇದ್ದಾರೆ. ಈ 48 ಗಂಟೆಗಳಲ್ಲಿ ನಿಮ್ಮ ವಿರುದ್ಧ ನಡೆಯುತ್ತಿದ್ದ ದೊಡ್ಡ ಸಂಚೊಂದು ಅನಿರೀಕ್ಷಿತವಾಗಿ ಬಯಲಾಗುತ್ತೆ. ಆ ವ್ಯಕ್ತಿ ನಿಮ್ಮ ಆಪ್ತ ಸ್ನೇಹಿತರಂತೆ ನಟಿಸುವ ಶತ್ರು ಆಗಿರಬಹುದು. ಆ ಮುಖವಾಡ ಕಳಿಸಿದಾಗ ನೀವು ಶಾಂತರಾಗ್ತೀರ, ಯಾಕೆಂದರೆ ಆ ವ್ಯಕ್ತಿಯ ನಿರ್ಗಮನನೇ ನಿಮ್ಮ ಯಶಸ್ಸಿನ ಹೆಬ್ಬಾಗಿಲಾಗಿರುತ್ತೆ. ಮಿಥುನ ರಾಶಿಯವರಿಗೆ ಕಾಣಿಸುವ 3 ವಿಶೇಷ ಸಂಕೇತಗಳು. ನಿಮ್ಮ ಅದೃಷ್ಟದ ಕಾಲ ಆರಂಭವಾಗಿದೆ ಅಂತ ತಿಳಿಯೋದಕ್ಕೆ ಈ ಸೂಚನೆಗಳನ್ನು ನೀವು ಗಮನಿಸಿ. ಹಸಿರು ಬಣ್ಣದ ಪ್ರಭಾವ. ಅನಿರೀಕ್ಷಿತವಾಗಿ ಹಸಿರು ಪ್ರಕೃತಿ, ಹಸಿರು ಬಟ್ಟೆ ಅಥವಾ ಹಸಿರು ಬಣ್ಣದ ವಸ್ತುಗಳು ನಿಮ್ಮ ಗಮನ ಸೆಳೆದರೆ ಬುಧನ ಅನುಗ್ರಹ ನಿಮ್ಮ ಮೇಲಿದೆ ಅಂತ ಅರ್ಥ. ಕಳೆದು ಹೋದ ವಸ್ತು ಸಿಗೋದು. ಬಹಳ ದಿನಗಳ ಹಿಂದೆ ಕಳೆದು ಹೋದ ಒಂದು ದಾಖಲೆಗಳು ಅಥವಾ ವಸ್ತುಗಳು ಇದ್ದಕ್ಕಿದ್ದಂತೆ ಸಿಕ್ಕರೆ ನಿಮ್ಮ ದೌರ್ಭಾಗ್ಯ ದೂರವಾಗಿದೆ ಅಂತ ತಿಳಿಯಿರಿ. ಮಹತ್ವದ ಕರೆ ಅಥವಾ ಸಂದೇಶ. ಅನಿರೀಕ್ಷಿತವಾಗಿ ದೂರದ ಊರಿನಿಂದ ಅಥವಾ ಹಳೆಯ ಪರಿಚಯಸ್ಥರಿಂದ ಒಂದು ಲಾಭದಾಯಕ ಸುದ್ದಿ ಅನ್ನೋದು ನಿಮ್ಮನ್ನು ತಲುಪುತ್ತೆ. ಇನ್ನು ವೃತ್ತಿ ಮತ್ತು ವ್ಯಾಪಾರದಲ್ಲಿ ಲಾಭ, ಸಂವಹನ ಲಾಭ. ನಿಮ್ಮ ಮಾತಿನ ಪ್ರಭಾವದಿಂದ ದೊಡ್ಡ ಡೀಲ್ ಅಥವಾ ಕೆಲಸ ನಿಮ್ಮದಾಗುತ್ತೆ. ಇನ್ನು ಹೊಸ ಯೋಜನೆ, ಹೊಸದಾಗಿ ಏನಾದರೂ ಕಲಿಯೋದಕ್ಕೆ ಅಥವಾ ಹೂಡಿಕೆ ಮಾಡೋದಕ್ಕೆ ಇದು ಸಕಾಲವಾಗಿರುತ್ತೆ. ಗೌರವ ಹೆಚ್ಚಳ. ಸಮಾಜದಲ್ಲಿ ಅಥವಾ ಕಚೇರಿಯಲ್ಲಿ ನಿಮ್ಮ ಸಲಹೆಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಸಿಗಲಿದೆ. ಇನ್ನು ಸಂಕಷ್ಟ ನಿವಾರಣೆಗಾಗಿ ಶಕ್ತಿಯುತ ಪರಿಹಾರ ಹೇಳೋದಾದರೆ, ನಿಮ್ಮ ಬುದ್ಧಿಶಕ್ತಿ ಸದಾ ಹರಿತವಾಗಿರಲು ಮತ್ತು ಶತ್ರುಗಳ ಕಾಟ ತಪ್ಪಿಸೋದಕ್ಕೆ ಈ ಪರಿಹಾರ ಮಾಡಿ. ಓಂ ನಮೋ ನಾರಾಯಣಾಯ ನಮಃ ಅಥವಾ ಓಂ ಬುಧಾಯ ನಮಃ ಅಂತ ಮಾಡಿ ಬುಧವಾರ ಅಥವಾ ಇವತ್ತಿನಿಂದಲೇ ಪ್ರತಿದಿನ ತುಳಸಿ ಗಿಡಕ್ಕೆ ನೀರು ಹಾಕಿ ಈ ಮಂತ್ರವನ್ನು 21 ಬಾರಿ ಜಪ ಮಾಡಿ. ಸಾಧ್ಯವಾದರೆ ಹಸಿರು ಗ್ರೀನ್ ಗ್ರಾಮ್ ಏನಿದೆ ಅದನ್ನು ಬೇಳೆಯನ್ನು ದಾನ ಮಾಡಿ ಅಥವಾ ಹಕ್ಕಿಗಳಿಗೆ ಧಾನ್ಯಗಳನ್ನು ಹಾಕಿ. ಇದು ನಿಮ್ಮ ಜಾತಕದ ದೋಷಗಳನ್ನು ಕಳೆದು ಶುಭ ಫಲಗಳನ್ನು ನೀಡುತ್ತೆ. ಕೊನೆಯದಾಗಿ ಹೇಳೋದಾದರೆ, ಮಿಥುನ ರಾಶಿಯವರೇ, ನೀವು ನಿಮ್ಮ ಚಾಣಾಕ್ಷತನನೇ ನಿಮ್ಮ ಆಯುಧವಾಗಿರುತ್ತೆ. ಗೊಂದಲಗಳಿಗೆ ಕಿವಿ ಕೊಡಬೇಡಿ, ನೇರವಾಗಿ ನಿಮ್ಮ ಗುರಿಯತ್ತ ಸಾಗಿ. ಈ ಮಾಹಿತಿ ನಿಮಗೆ ಸ್ಫೂರ್ತಿ ನೀಡಿದರೆ ಕಮೆಂಟ್ ಬಾಕ್ಸಲ್ಲಿ ಓಂ ನಮೋ ನಾರಾಯಣಾಯ ನಮಃ ಅಂತ ಕಮೆಂಟಲ್ಲಿ ಬರೀರಿ. ಈ ವಿಡಿಯೋವನ್ನು ಶೇರ್ ಮಾಡುವ ಮೂಲಕ ಇತರ ಮಿಥುನ ರಾಶಿಯವರಿಗೂ ಕೂಡ ಸಹಾಯ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.